ಬಿಹಾರದಲ್ಲಿ ಮೋದಿ ಮಂದಿರ. ಸ್ನೇಹಿತರೆ ನಮಸ್ಕಾರ. ಭಾರತದಲ್ಲಿ ಸಾಮಾನ್ಯವಾಗಿ ದೇವತೆಗಳಿಗೆ, ರಾಜ ಮಹಾರಾಜರಿಗೆ ಮಂದಿರಗಳನ್ನ ಕಟ್ಟುವುದನ್ನ ನೀವು ನೋಡಿರ್ತೀರಿ. ಆದರೆ ದೇಶದ ಪ್ರಧಾನ ಮಂತ್ರಿಯೊಬ್ಬರಿಗೆ ದೇವಸ್ಥಾನ ಕಟ್ಟುತ್ತಿರುವುದು ಯಾವತ್ತಾದ್ರೂ ಕೇಳಿದ್ದೀರಾ? ಹೌದು, ಈಗ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ಒಂದು ಭವ್ಯವಾದ ಮಂದಿರ ನಿರ್ಮಾಣವಾಗ್ತಿದೆ. ಈ ಸುದ್ದಿ ಕೇಳಿ ಇಡೀ ದೇಶದ ರಾಜಕೀಯ ವಲಯದಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಈ ಮಂದಿರವನ್ನ ಕಟ್ಟುತ್ತಿರುವುದು ಯಾರು? ಮೋದಿ ಅವರಿಗೆ ದೇವಸ್ಥಾನ ಕಟ್ಟಲು ಕಾರಣವೇನು? ಇದರ ಹಿಂದಿರುವ ಸಂಪೂರ್ಣ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮಂದಿರ ಕಟ್ಟುತ್ತಿರುವುದು ಯಾರು? ಹೌದು ಸ್ನೇಹಿತರೆ, ಈ ಮಂದಿರ ನಿರ್ಮಾಣದ ಹಿಂದಿರುವುದು ಬಿಹಾರದ ಮಂಗಳಮುಖಿಯರ ಸಮುದಾಯ. ಬಿಹಾರ ಸರ್ಕಾರದ ರಾಜ್ಯ ತೃತೀಯ ಲಿಂಗಿಗಳ ಕಲ್ಯಾಣ ಮಂಡಳಿ ಇತ್ತೀಚೆಗೆ ನಡೆದ ತನ್ನ ಅಧಿಕೃತ ಸಭೆಯಲ್ಲಿ ಈ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿದೆ. ಮಂಡಳಿಯ ಸದಸ್ಯರಾದ ರಂಜನ್ ಸಿಂಗ್ ಅವರು ಈ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದರು. ಇದಕ್ಕೆ ಮಂಡಳಿಯ ಎಲ್ಲಾ ಸದಸ್ಯರು ಒಮ್ಮತದಿಂದ ಬೆಂಬಲ ಸೂಚಿಸಿದ್ದಾರೆ. ದೇಶದಲ್ಲಿ ಮಂಗಳಮುಖಿಯರಿಗಾಗಿ ಪ್ರತ್ಯೇಕ ದೇವಸ್ಥಾನಗಳಿಲ್ಲ. ಆದರೆ ಬಿಹಾರದ ತೃತೀಯ ಲಿಂಗಿ ಸಮುದಾಯ ಪ್ರಧಾನಿ ಮೋದಿ ಅವರಿಗಾಗಿಯೇ ಮಂದಿರ ನಿರ್ಮಿಸಲು ಮುಂದಾಗಿದೆ. ಮೋದಿಗೆ ಮಂದಿರ ಯಾಕೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ದೇವಸ್ಥಾನ ಕಟ್ಟಲು ಮೋದಿ ಅವರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡರು? ಇದಕ್ಕೆ ಕಾರಣ ಗೌರವ ಮತ್ತು ಹಕ್ಕುಗಳು. ಹೌದು, ಮಂಡಳಿಯ ಸದಸ್ಯರ ಪ್ರಕಾರ ಸ್ವಾತಂತ್ರ್ಯ ಇಷ್ಟು ವರ್ಷಗಳಾದರೂ ತೃತೀಯಲಿಂಗಿ ಸಮುದಾಯವನ್ನ ಸಮಾಜದಲ್ಲಿ ಕೀಳಾಗಿ ನೋಡಲಾಗುತ್ತಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತೃತೀಯ ಲಿಂಗಿಗಳ ಕಾಯ್ದೆ 2019 ಅನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ಮೂಲಕ ಅವರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನ, ಉದ್ಯೋಗಾವಕಾಶ ಮತ್ತು ಸಾಂಸ್ಕೃತಿಕ ಪ್ರಾತಿನಿಧ್ಯ ಸಿಗುವಂತಾಗಿದೆ. ಇತ್ತೀಚೆಗಷ್ಟೇ ಬಿಹಾರ ಪೊಲೀಸರಲ್ಲೂ ಮಂಗಳಮುಖಿಯರನ್ನ ಸಬ್ ಇನ್ಸ್ಪೆಕ್ಟರ್ಗಳಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ತಮಗೆ ಸಮಾಜದಲ್ಲಿ ಬದುಕುವ ಹಕ್ಕು ಮತ್ತು ಗೌರವ ನೀಡಿದ ಮೋದಿ ಅವರನ್ನ ಈ ಸಮುದಾಯ ದೇವರಂತೆ ಕಾಣುತ್ತಿತ್ತು. ಕೃತಜ್ಞತೆ ಸಲ್ಲಿಸಲು ಈ ಮಂದಿರ ಕಟ್ಟುತ್ತಿದ್ದಾರೆ. ಈ ಮಂದಿರ ನಿರ್ಮಾಣದ ಸುದ್ದಿ ಹೊರಬೀಳುತ್ತಿದ್ದಂತೆ ಬಿಹಾರದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ. ಒಂದು ಕಡೆ ಆಡಳಿತಾರೂಢ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರು ಇದನ್ನು ತೃತೀಯ ಲಿಂಗಿ ಸಮುದಾಯದ ಅಪಾರ ನಂಬಿಕೆ ಮತ್ತು ಪ್ರೀತಿ ಎಂದು ಸ್ವಾಗತಿಸಿದ್ದಾರೆ. ಆದರೆ ಇನ್ನೊಂದೆಡೆ ವಿರೋಧ ಪಕ್ಷದ ಆರ್ಜೆಡಿ ಮತ್ತು ಇತರ ನಾಯಕರು ಇದರ ವಿರುದ್ಧ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ. ಬದುಕಿರುವ ವ್ಯಕ್ತಿಗೆ ಮಂದಿರ ಕಟ್ಟುವುದು ಎಷ್ಟು ಸರಿ ಎಂದು ರಾಜಕೀಯ ಚರ್ಚೆಗಳು ಜೋರಾಗಿ ನಡೆಯುತ್ತಿದೆ. ಏನೇ ಇರಲಿ, ದೇಶದ ಪ್ರಧಾನಿಗೆ ಈ ರೀತಿ ಸಮುದಾಯವೊಂದು ಮಂದಿರ ಕಟ್ಟುತ್ತಿರುವುದು ನಿಜಕ್ಕೂ ವಿಶಿಷ್ಟವಾದ ಸಂಗತಿ. ಸ್ನೇಹಿತರೆ, ಬಿಹಾರದಲ್ಲಿ ನಿರ್ಮಾಣವಾಗಲಿರುವ ಈ ಮೋದಿ ಮಂದಿರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಂಗಳಮುಖಿಯರ ಈ ನಿರ್ಧಾರ ಸರಿ ಇದೆಯೇ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದೇ ಆಸಕ್ತಿದಾಯಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.